ಬಂದರೆ ಮಾತ್ರ ಅವ್ರನ್ನ ಸರ್ವನಾಶ ಮಾಡೋವರೆಗೂ ಬಿಡಬೇಡಿ. ನಾನು ಕೆಟ್ಟವಳೇ ಅನ್ನಿಸ್ಕೊತಿದ್ದಾನೆ. ಅವ್ರಿಗೆ ಉಗಿಯೋದನ್ನು ಪ್ಯಾಸಿವ್ ಆಗಿ ಬರಬೇಕು. ಅದಕ್ಕೂ ತಲೆ ಕೆಡಿಸ್ಕೊಂಡು ನಾನು ಏನೋ ನಮ್ಮ ಬಾಯಿ ಹಾಳು ಮಾಡ್ಕೊಳ್ಳೋ ಆ ಥರ ಬರಬಾರ್ದು. ಫ್ಲೋ ಅಲ್ಲಿ ಹೆಂಗೆ ಬರಬೇಕು ಅಂದರೆ ಖುಷಿಯಾಗಿ ಸಮಾಧಾನ ಆಗಬೇಕು. ಅಯ್ಯೋ ಯಾಕೋ ಕೈಗೆ ಏನೋ ಮಾತಾಡ್ಬೇಕಂತ ಅಂತೈತಲ್ಲ ನೆಮ್ಮದಿನೇ ಇಲ್ಲ ಅನ್ಸುವಾಗ ಅವ್ರನ್ನ ಮುಂದೆ ಬರಲಿ ಅನ್ಕೋಬೇಕು. ಯಾಕಂದ್ರೆ ಅವ್ರು ಚೆನ್ನಾಗಿ ಉಗಿದುಪ್ಪಿಕ್ಕೆ ಯಾಕೆ ನೆಮ್ಮದಿ ಬರ್ಸ್ಕೋಬೋದು. ಅದೇ ಹೇಳ್ತಾ ಇರೋದು. ಯಾಕಂದ್ರೆ ಮಾಡ್ಕೊಂಡವ್ರು ಒಬ್ರು ಲೈಫಲ್ಲಿ ಅವ್ರಿಗೆ ಮಲ್ಟಿಪಲ್ ಚಾನ್ಸ್ ಕೊಟ್ಟರು ಅವ್ರು ಹಂಗೆ ಅವ್ರೆ ಅಂದರೆ ಅವ್ರಿಗೆ ಹಂಗೆ ಮಾಡ್ಬೇಕು ನಾವು. ನೀನು ಅವ್ರನ್ನ ಪರವಾಗಿಲ್ಲ ಆ ತರ ಎಲ್ಲ ನಾನು ಮಾಡಲ್ಲ. ಕೇಸಲ್ಲಿ ಏನಾಗಿರೋದು 3 ಸತಿ ಅಟೆಂಪ್ಟ್ ಮಾಡಿ ಸತ್ತಿಲ್ಲ ಅವನು. ಆಮೇಲೆ 4ನೇ ಸತಿ ಸತ್ತಿರೋದು. ಏನಕ್ಕೆ ಬೇಕು? 2ನೇ ಸತಿಗೆ ಎಚ್ಚೆತ್ಕೊಂಡು ತೊಲಗಬೇಕಷ್ಟೇ. ಗೈಸ್ ಅವ್ನು ಹೇಳ್ತಾರೋ ನಿಜ. ಮುಂಚೆ ನಾನು ಹಂಗೆ ಇದ್ದಿದ್ದು. ಬಟ್ ನನಗೆ ಪುಪ್ಪ ಬೈದಿ ಹಂಗೆಲ್ಲ ಮಾಡಬಾರ್ದು. ಅಟ್ಲೀಸ್ಟ್ ಮನೆ ಬಂದವ್ರನ್ನ ನೀನು ಏನು ಮಾತಾಡ್ಸ್ತಾಯಿದ್ರು ನಕ್ಕೊಂಡು ಸುಮ್ಮನೆ ಮೂವ್ ಆಗಿಬಿಡು. ಅವ್ರು ನಿನ್ಗೆ ಎಂಥ ವೈರಿ ಆದರು ಅಂತ ಹೇಳಿದ್ರು. ಸೊ ನನಗಾಗಲ್ಲ ಆ ಥರ. ನಾನು ಇರಲ್ಲ. ತುಂಬ ಕಷ್ಟ ಆಗುತ್ತೆ ನನಗೂ ಅವ್ರನ್ನ ನೋಡಿ ಅನ್ನೋಕ್ಕೆ. ಬಟ್ ಸಂಹೌ ಐ ವಿಲ್ ಡೂ. ಇವಾಗ ಅದೇ ಅನುಮಾನ ಬರುತ್ತಲ್ವಾ, ಹೆಂಗ್ ನಂಬೋದು ಯಾರು ಅಂತ ಈಗ ಅನ್ಸುತ್ತೆ. ಒಳ್ಳೆಯವರಾಗಿ ನಾವು ಇರಬೇಕು ಅಂದ್ರೂ ನಂಬಕ್ಕಾಗದಿರೋದ್ರಿಂದ ಭಯನೇ ಫುಲ್. ಅದೇ ಒಳ್ಳೆ ಲೆಸನ್ ಏನು ಗೊತ್ತಾಗೈಸಿ, ಇದು ಇರ್ಬೋದು ಮುಂಚೆ ಇರೋರಿಗೆ ಇದು ಒಳ್ಳೇದು ಅನ್ನಿಸ್ತಾ ಇರ್ಬೋದು. ಬಟ್ ನಮ್ಮ ಜನ್ರೇಷನ್ ಅವ್ರಿಗೆ ಅದು ಮುಚ್ಕೊಂಡು ನಿಮ್ಮ ಮನೇಲಿ ನೀವಿರಿ, ನಾವು ನಮ್ಮ ಮನೇಲಿ ಇರ್ತೀವಿ ಅನ್ನೋದೇ ಬೆಟರು. ಯಾಕಂದರೆ ಪುಪ್ಪ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಪುಪ್ಪ ಏನು ಎಕ್ಸ್ಪೀರಿಯೆನ್ಸ್ ಮಾಡೋದು, ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡಿದ್ದೀನಿ. ನಾವೆಲ್ಲ ಜನನ ಎಷ್ಟು ದೂರ ಇರ್ತೀವೋ ಅಷ್ಟು ತುಂಬ ಒಳ್ಳೆಯದು. ನಮ್ಮ ಜೊತೆ ಇರೋರು, ನಮ್ಮ ಪಕ್ಕದಲ್ಲಿರೋರು ನಮ್ಗೆ ಒಳ್ಳೇದು ಬಯಸ್ತಾ ಇದ್ದಾರೆ ಅಂತ ಹಿಂಗೆ ಹೇಳ್ತೀರಾ. ಇವತ್ತು ಚೆನ್ನಾಗಿರ್ಬೋದು, ನಾಳೆ ದೋಖ ಮಾಡಿಬಿಟ್ರೆ. ಆ ಥರ ಎಕ್ಸ್ಪೀರಿಯೆನ್ಸ್ ನನಗಂತೂ ತುಂಬ ಆಗಿದೆ ಪುಪ್ಪ. ನಿಮಗೆ? ನಮಗೂ ಆಗಿದೆ. ಸೊ ನೀನು ನಂಬ್ತೀಯಾ ಜನನ? ಆಗಿದೆ. ಏನೋ ಅದ್ರಲ್ಲಿ ಒಂದು ಒಳ್ಳೇದು ಹುಡ್ಕೋಣ ಅಂತ ಹೋಗ್ತೀವಿ. ಆದ್ರೂ ಭಯನೂ ಇದೆ ಒಂದ್ ಕಡೆ. ಒಂದೊಂದ್ಸರಿ ಯಾರು ತಂದ್ರೆ ಬೇಡಪ್ಪ ನಮ್ಗೇನು ಅವ್ರ ಪಾಡ್ಗೆ ಅವ್ರು ನಮ್ಮ ಪಾಡ ಅಂತಾನು ಬಂದ್ಬಿಡುತ್ತೆ. ಇನ್ನೊಂದ್ಸರಿ ಅಯ್ಯೋ ಎಷ್ಟು ದಿನ ಬದುಕಕ್ಕೆ ಯಾಕೆ ದ್ವೇಷ ಅಂತಾನು ಅನ್ಸುತ್ತೆ. ಯಾವ್ದೊಳಗೆ ಕೇಳಿದ್ರೆ ಆ ದೇವರೇ ಹೇಳ್ಬೇಕಷ್ಟೆ. ಯಾರನ್ನ ಸತ್ತೋದಾಗ ಹಿಂಗೆ ಚಿಕ್ಕ ಏಜ್ ಅವ್ರನ್ನೆಲ್ಲ ನೋಡಿದ್ರೆ ಇಷ್ಟೇ ಅಲ್ವಾ ಜೀವನ, ಬಿಟ್ಬಿಡೋಣ, ಏನು ದ್ವೇಷ ಸಾಧಿಸೋದು ಅನ್ಸುತ್ತೆ. ಆದರೆ ಅವ್ರು ಮಾಡೋ ಕೆಲ್ಸಗಳಿಗೆ ಹತ್ರ ಅಲ್ಲ ಚಪ್ಪಲಿ ಬಿಡೋ ಜಾಗದಲ್ಲೂ ಅವ್ರನ್ನ ಬಿಡಬಾರ್ದು ಅನ್ಸುತ್ತೆ ಕೆಲವು ಸಲ ತಾನೇ. ನಿಜ ಹೇಳಬೇಕು. ಹೆಂಗಿದು ಅನ್ನೋದು ಒಂಥರ ಬ್ಲೈಂಡ್ ಆಗ್ಬಿಡ್ತೀವಿ ನೋಡು ಒಂದೊಂದ್ಸಾರಿ. ಯಾವ್ದು ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡಿದ್ರೆ ಇದು ಅಂತ ಬಂದ್ಬಿಡುತ್ತೆ. ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಕ್ವಶನ್ ಮಾರ್ಕ್ ಲೈಫ್ ಒಂಥರ ಕ್ವಶನ್ ಮಾರ್ಕ್ ಇದ್ದಂಗೆ. ಯಾವಾಗ ಏನಾನ ಆಗ್ಬೋದು, ಯಾವ ಕ್ವಶನನ ಬರ್ಬೋದು, ಅದೇ ಆನ್ಸರು ಫ್ರೇಮ್ ಮಾಡ್ಕೊಂಬಿಡುತ್ತೆ. ಇರೋ ತನಕ ಖುಷಿಯಾಗಿರಿ. ಅವ್ರ ನೆಮ್ಮದಿನ ನೀವೇ ಕೆತ್ಕೊಂಡು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಬಂದರೆ ಮಾತ್ರ ಅವ್ರನ್ನ ಸರ್ವನಾಶ ಮಾಡೋವರೆಗೂ ಬಿಡಬೇಡಿ. ನಾನು ಹಿಂಗೆ ಮಾಡೋದು. ಪುಪ್ಪ ಎಷ್ಟೇ ಒಳ್ಳೆತನ ನೀನು ಹಿಂಗೆ ಪರವಾಗಿಲ್ಲ, ನಾನು ಕೆಟ್ಟವಳೇ ಅನ್ನಿಸ್ಕೊತಿ. ನನಗೇನು ಬೇಜಾರೇ ಇಲ್ಲ.